ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮ್ಸೆ ಆರೋಗ್ಯವಾಗಿದ್ದೀರಾ ಅಂತ. ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಗೆ ಇವತ್ತು ಟ್ಯೂಸ್ಡೇ ಬೆಳಗ್ಗಿಂದಲೇ ವಿಡಿಯೋ ಸ್ಟಾರ್ಟ್ ಮಾಡಿಕೊಂಡೆ. ವಿಡಿಯೋ ಏನು ಮಾಡಬೇಕು ಅಂತ ಅಂದ್ಕೊಂಡಿರಲಿಲ್ಲ, ಆದ್ರೂ ಇವತ್ತು ಚಪಾತಿ ಜೊತೆಗೆ 2 ಥರ ಪಲ್ಯ ಮಾಡ್ಕೊಂಡಿದ್ದೆ. ಆ ರೆಸಿಪಿನ ಶೇರ್ ಮಾಡೋಣ ಅಂಥೇಳಿ ಸ್ಟಾರ್ಟ್ ಮಾಡಿಕೊಂಡೆ. 2 ರೆಸಿಪಿನೂ ತುಂಬ ಚೆನ್ನಾಗಿತ್ತು. ಅದರಲ್ಲಿ ಒಂದು ರೆಸಿಪಿ ಈಸಿಯಾಗಿ ಮಾಡ್ಕೋಬೋದು, ಅದಕ್ಕೋಸ್ಕರ ಆ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಫಸ್ಟ್ ನಾನಿಲ್ಲಿ ಬೆಂಡೆಕಾಯಿ ಪಲ್ಯನ ಮಾಡಿ ಒಂದು ಸೈಡ್ ಎತ್ತಿಟ್ಕೊಂಡೆ. ಈ ರೆಸಿಪಿನ ಯಾವಾಗಾದರೂ ಶೇರ್ ಮಾಡ್ತೀನಿ, ಬೆಂಡೆಕಾಯಿ ಪಲ್ಯದ್ದು. ಹಾಗೆ ಚಪಾತಿ ಹಿಟ್ಟು ಬೆಳಗ್ಗೆ ಕಲಸಿಟ್ಕೊಂಡಿದ್ದೆ. ಈ ಆಲೂಗಡ್ಡೆ ಮತ್ತು ಬಟಾಣಿ ಪಲ್ಯ ಇದೆಯಲ್ಲ, ಅದಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಹಾಗೆ ಈಸಿಯಾಗಿ ಬೇಗನೆ ಮಾಡ್ಕೋಬೋದು, ಅದಕ್ಕೋಸ್ಕರ ಶೇರ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಏನೇನು ತೊಗೊಂಡಿದ್ದೀನಿ ಅಂದರೆ ಟೊಮೊಟೊ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಧನಿಯಾ ಪುಡಿ, ಗರಂ ಮಸಾಲ, ಅಚ್ಕಾರದ ಪುಡಿ, ಇಷ್ಟೇ ಮಸಾಲೆ ಐಟಮು. ಹಾಗೆ ಹಸಿ ಬಟಾಣಿ ಇದ್ದರೆ ಚೆನ್ನಾಗಿರೋದು. ಹಸಿ ಬಟಾಣಿ ಇರಲಿಲ್ಲ, ಅದಕ್ಕೆ ನೈಟೇ ನಾನು ಒಂದು ಬಟಾಣಿನ ನೆನೆಸಿ ಇಟ್ಟಿದ್ದೆ, ಅದನ್ನು ಬೇಯಿಸಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು 4 ಆಲೂಗಡ್ಡೆನ ಬೇಯಿಸಿಟ್ಕೊಂಡಿದ್ದೀನಿ. ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇಷ್ಟೇ ಈಸಿಯಾಗಿ ಮಾಡ್ಕೋಬೋದು. ಹಾಗೆ ಈಗ ಒಂದು ಪಾತ್ರೆ ಇಟ್ಕೊಂಡು ಎಣ್ಣೆ ಹಾಕಿದ್ದೀನಿ. ಒಂದು 2-3 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಹಾಗೆ ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋದು. ಹಾಗೆ ಟೊಮೊಟೊನ ಹಾಕಿ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕಿ ಟೊಮೊಟೊ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಂಡು, ಹಾಗೆ ಅದಕ್ಕೆ ಗರಂ ಮಸಾಲ, ಹಾಗೆ ಧನಿಯಾ ಪುಡಿ, ಅಚ್ಕಾರದ ಪುಡಿ ಹಾಕಿ, ಹಾಗೆ ಬಟಾಣಿನೂ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕಿ ಇನ್ನೊಂದು 5 ನಿಮಿಷ ಬೇಯಿಸ್ಕೊಳೋದು. ಹಾಗೆ ಅದಕ್ಕೆ ಆಲೂಗಡ್ಡೆ ಬೇಯಿಸಿರೋದನ್ನ ಸ್ಮ್ಯಾಶ್ ಮಾಡಿ ಅದರೊಳಗಡೆ ಹಾಕಿ, ನಿಮಗೆ ಎಷ್ಟು ಬೇಕೋ ತಿಕ್ನೆಸ್ ಅಷ್ಟು ಸ್ವಲ್ಪ ನೀರು ಹಾಕಿ ಇನ್ನೊಂದು 5 ನಿಮಿಷ ಪ್ಲೇಟ್ ಮುಚ್ಚಿ ಬೇಯಿಸ್ಕೊಳೋದು ಅಷ್ಟೇ. ತುಂಬ ಚೆನ್ನಾಗಿತ್ತು. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿ ಮಕ್ಕಳಿಗೆ ಚಪಾತಿನೂ ಇಲ್ಲ ಪೂರಿ ಜೊತೆ ಪರೋಟೊ ಇದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ನೀವು ಒಂದ್ಸಲ ಟ್ರೈ ಮಾಡಿ. ಬೆಂಡೆಕಾಯಿ ಪಲ್ಯ ಮತ್ತು ಆಲೂಗಡ್ಡೆ ಬಟಾಣಿ ಅಂದರೆ ಸಾಗು ಚಪಾತಿ ಜೊತೆಗೆ ಇವೆರಡು ಮಾಡೋಷ್ಟರಲ್ಲಿ ಬನ್ನಿ ಮಕ್ಳಿಗೆ ಕೊಡೋಣ. ನಾನು ಏನೇ ಮಾಡಬೇಕಾದ್ರೂ ನೈಟೇ ಎಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡಿರ್ತೀನಿ. ನಾನು ನೈಟ್ ಅಂದ್ಕೊಂಡಿದ್ದು ಬಟಾಣಿ ಆಲೂಗಡ್ಡೆ ಹಾಕಿ ಸಾಗು ಮಾಡಿ ಪೂರಿ ಮಾಡೋಣ ಅಂತೇಳಿ. ಆದರೆ ನನ್ನ ಮಗಳಿಗೆ ಪೂರಿ ಅಷ್ಟು ಇಷ್ಟ ಆಗೋಲ್ಲ. ಬೆಂಡೆಕಾಯಿ ಇದ್ದೋ, ಅದಕ್ಕೆ ಬೆಂಡೆಕಾಯಿ ಪಲ್ಯ ಮಾಡಿ ಚಪಾತಿ ಮಾಡಮ್ಮ ಅಂತ ಹೇಳಿದ್ರು. ಸರಿ ಅಂತೇಳಿ ಅವಳಿಗೂ ಬೆಂಡೆಕಾಯಿ ಪಲ್ಯ ಮಾಡಿ, ಇವನಿಗೆ ಆಲೂಗಡ್ಡೆ ಬಟಾಣಿ ಹಾಕಿ ಸಾಗು ಥರ ಮಾಡಿಕೊಟ್ಟೆ. 2 ಮಾಡೋಷ್ಟರಲ್ಲಿ ತುಂಬ ರಿಸ್ಕ್ ಅನಿಸ್ತು. ಹಾಗೆ ಟೈಮು ಆಗೋಗಿತ್ತು. ಅಷ್ಟರಲ್ಲಿ ನನ್ನ ಮಗಳು ಬೇಗ ರೆಡಿ ಆಗಿದ್ಲು. ನನ್ನ ಮಗ ಇನ್ನೂ ರೆಡಿ ಆಗಿರಲಿಲ್ಲ, ಅವ್ನಿಗೆ ವ್ಯಾನ್ ಬರೋ ಟೈಮ್ ಆಗಿತ್ತು. ಅದಕ್ಕೋಸ್ಕರ ಅವ್ನು ಶೂಸ್ ಹಾಕೋತಾ ಇದ್ದೆ, ನಾನು ತಿಂಡಿ ತಿನ್ನಿಸ್ತಾ ಇದ್ದೆ. ನನ್ನ ಮಗಳು ಅಷ್ಟಕ್ಕೆ ಬೇಜಾರು ಮಾಡ್ಕೊಂಡು ನನಗೆ ತಿನ್ಸಲ್ಲ ಅಂತೇಳಿ ಅವಳು ಹೋದ್ಲು. ಆದ್ರೂ ಅವರಿಬ್ಬರನ್ನ ವ್ಯಾನ್ ಹತ್ತಿಸಿ, ಹಾಗೆ ನಮ್ಮ ಮನೆಯವರು ಅಂಗಡಿ ಕಡೆ ಹೋದ್ರು. ನಮ್ಮ ಮನೆಯವರು ಸ್ವಲ್ಪ ಹೆಲ್ಪ್ ಮಾಡ್ತಾರೆ, ಅದಕ್ಕೋಸ್ಕರ ನನಗೆ ಅಷ್ಟು ರಿಸ್ಕ್ ಅನ್ಸಲ್ಲ. ಕೈ ನೋವು ಇದ್ರೂ ಅವ್ರಿಗೆ ಕಳಿಸಿ ಈಗ ಕಾಫಿ ಕುಡಿತಾ ಕೂತಿದ್ದೀನಿ. ಆದ್ರೂ ನಾನು ನಿಧಾನ ಮಾಡೋದೆಲ್ಲ ಬೇಗ ಕೆಲಸ ಮಾಡೋಕ್ಕೆ ಹೋಗ್ತೀನಿ, ಅದಕ್ಕೋಸ್ಕರ ಇಷ್ಟು ಟಯರ್ಡ್ ಅನಿಸುತ್ತೆ. 40 ಅಷ್ಟರಲ್ಲಿ ಫುಲ್ಲೆಲ್ಲ ಕೆಲಸ ಮುಗೀತು. ಅಡುಗೆ ಕ್ಲೀನ್ ಮಾಡಿದ್ದಾಯಿತು ಅಷ್ಟೇ ಗೈಸ್. ಎಷ್ಟು ಪಾತ್ರೆ ಇದ್ದೋ ತೊಳೆದಿಟ್ಟಿನಿ. ನನ್ನ ಟಿಫನು ಆಲೂಗಡ್ಡೆ ಬಟಾಣಿ ಸಾಗು ಮತ್ತು ಬೆಂಡೆಕಾಯಿ ಪಲ್ಯ ಚಪಾತಿ ಅಷ್ಟೇ ಗೈಸ್. ಅಪ್ಪ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ ಅಡುಗೆ ಮನೆ ಕ್ಲೀನ್ ಮಾಡೋಷ್ಟರಲ್ಲಿ ಇಷ್ಟೊತ್ತಾಗುತ್ತೆ. ಅದರಲ್ಲೂ ಇಬ್ಬಿಬ್ಬರು ಮಕ್ಕಳಿದ್ರೆ ಮಾತ್ರ ಅವರಿಗೆ ಮಾಡಿದ್ದು ಇವ್ರಿಗೆ ಇಷ್ಟ ಆಗಲ್ಲ, ಇವ್ರಿಗೆ ಇಷ್ಟ ಆಗಿದೆ ಅವ್ರಿಗೆ ಇಷ್ಟ ಆಗಲ್ಲ. ಹಾಗೆ ಈಗ ಅಕ್ಕಿ ಕ್ಲೀನ್ ಮಾಡ್ಕೊತಾ ಇದ್ದೆ. ಅಷ್ಟರಲ್ಲಿ ನಮ್ಮ ದೊಡ್ಡಮ್ಮ ನಮ್ಮಮ್ಮ ಎಲ್ಲ ಫೋನ್ ಮಾಡಿದ್ರು. ಏನು ಅಂದರೆ ನನ್ನ ತಂಗಿಗೆ ಡೆಲಿವರಿ ಆಯ್ತಂತೆ. ನಮ್ಮ ಸಿತ್ಕಲ್ ದೊಡ್ಡಮ್ಮ ಇದ್ದಾರಲ್ಲ, ಅವ್ರ ಮಗಳಿಗೆ ಬೇಬಿ ಗರ್ಲ್ ಆಗಿದೆ. ಫಸ್ಟು ಗಂಡು ಮಗು ಇತ್ತು, ಈಗ ಹೆಣ್ಮಗು ಆಗಿದ್ದಂತೆ. ಅದಕ್ಕೋಸ್ಕರ ಹೋಗೋಣ ನೋಡ್ಕೊಬರೋಣ ಅಂತೇಳಿ ಅಕ್ಕಿ ಎಲ್ಲ ಕ್ಲೀನ್ ಮಾಡ್ಕೊತಿದ್ದಳು. ಅಷ್ಟರಲ್ಲಿ ನಮ್ಮ ಮನೆಯವರು ಬಂದರು. ಅವ್ರಿಗೂ ಸ್ವಲ್ಪ ನನ್ನ ಮಗಳ ಹತ್ರ ಕೆಲಸ ಐತೆ ಅಂತೇಳಿ ಅಂದರು. ಸರಿ ಅಂತ ಹೇಳಿ ಹೋಗಿ ಬರೋಣ ಅಂತ ಹೇಳಿದ್ದಾರೆ. ಅದಕ್ಕೆ ಅವರು ಸ್ನಾನಕ್ಕೆ ಹೋಗಿದ್ದಾರೆ. ನಾನೀಗ ಅಪ್ಪನಿಗೆ ರೈಸ್ಗೆ ಇಟ್ಬಿಟ್ಟು ಈಗ ನಾನು ಫ್ರೆಶ್ ಅಪ್ ಆಗಬೇಕು. ಈಗ ರೆಡಿಯಾಗಿದ್ದೀವಿ. ನಮ್ಮ ಮನೆ ಕೆಳಗಡೆ ವೆಯ್ಟ್ ಮಾಡ್ತಿದ್ದಾರೆ. ಸಿಕ್ಕಾಬಿಟ್ಟೆ ಮಳೆ ಬರೋಂಗೈತೆ. ವೆದರೇ ಫುಲ್ಲು ಚೇಂಜ್ ಐತೆ. ನೋಡೋಣ, ಹೋಗಿ ಬರೋಣ ಬನ್ನಿ. ಏನು ಮಾಡ್ತಿದ್ದೆ ಅಡುಗೆ ಮನೆಗೆ ನಿಂತ್ಕೊಂಡೆ? ಕವರ್ ಬೇಕಂತೆ ಗೈಸ್ ಅಡಿಕೆ ತೋರಿಸೋದಕ್ಕೆ ಕೃಷಿ ಇಲಾಖೆಗೆ. ಏನಾಗೈತೆ ರೀ ಅಡಿಕೆ?
ಸಾಕ ಈ ಥರ ಆಗೈತೆ ಅಡಿಕೆ ಬ್ಲ್ಯಾಕ್ ಅದನ್ನು ತೋರ್ಸೋಕ್ಕೆ, ಅದನ್ನು ಕೃಷಿ ಇಲಾಖೆಗೆ ತೋರಿಸ್ಕೊಂಡು ಮೆಡಿಸಿನ್ ಕೊಡ್ತಾರಲ್ಲ ಅದನ್ನು ಕೇಳ್ಕೊಬರೋದಕ್ಕೆ ಅಂತೇಳಿ ಈಗ ಫಸ್ಟ್ ಕೃಷಿ ಇಲಾಖೆಗೆ ಹೋಗಿ ಆಮೇಲೆ ಹಾಸ್ಪಿಟ್ಲಿಗೆ ಹೋಗೋಣ. ಫಸ್ಟ್ ಇದನ್ನೆಲ್ಲ ಎತ್ತಿಟ್ಬಿಡ್ತೀನಿ ಬಾಕ್ಸ್. ಯಾಕೋ ವಾಚ್ ಬೀಳ್ಸ್ಕೊಂಡು ಹೋಗ್ತಾ ಇದ್ದೆ. ಈಗ ವಾಚ್ ಬಿದ್ದೋಯ್ತು ಗೈಸ್, ನೋಡ್ಕೊಂಡಿಲ್ಲ. ಈಗ ನಾನು ನೋಡ್ಕೊಂಡಿಲ್ಲ ಅಂದಿದ್ರೆ ಅಷ್ಟೇ. ನೋಡಿ ಅದು ಹೆಂಗೆ ಬಿತ್ತು ಅಂತಲೇ ಗೊತ್ತಾಗಲಿಲ್ಲ. ಬಜರೆ ಬಜರೆ ಬಜ 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 ಬಜರೆ ಬಜರಂಗಿ. ಬನ್ನಿ ಹೇಳಿದ್ರಾ? ತಿಳ್ಕೊಂಡು ಹೋಗೋದು. ಟೈಮ್ ಈಗ 12:15. ನಾನು ವಾಚ್ ಬಿದ್ದೋಗಿದ್ದು ಗೈಸ್, ಸ್ವಲ್ಪ ಡ್ಯಾಮೇಜ್ ಆಗಿದೆ. ನೋಡ್ಕೊಂಡಿಲ್ಲ ಅಂದರೆ ಬರಬೇಕಾಯ್ತು, ಬಿಟ್ಬಿಟ್ಟು ಎಷ್ಟು ವಾಚ್ ಕಳ್ಕೊಂಬಂದು. ಬನ್ನಿ ಈಗೇನೋ ತಿಳ್ಕೊಂಡು ಹೋಗೋಣ ಹಾಸ್ಪಿಟ್ಲಿಗೆ. ಇದೇ ಚೆನ್ನಾಗಿದೆ. ಏನು ನೋಡಿ ಬಾ ಬಾ ಅಲ್ಲ ಅವ್ರಿಗೆ ತೋರಿಸ್ತೀನಿ. ತಣ್ಣನೆ ಬೀಸೋ ಗಾಳಿ ಹಾಡಿದೆ ಜೋಜೋಲಾಲಿ. ಈಗ ಹಾಸ್ಪಿಟ್ಲಿಂದ ಈಚೆ ಬಂದ್ವಿ. ಮುಕ್ಕಾಲು ಅವರನ್ನು ಇದ್ವಿ ಅನಿಸುತ್ತೆ ಅಷ್ಟೇ. ನನ್ನ ತಂಗಿಗೆ ಅಷ್ಟು ಎಚ್ಚರಿಕೆ ಇರಲಿಲ್ಲ, ಅವಳಿಗೆ ಸಿಸೇರಿಯನ್ ಆಗಿರೋದ್ರಿಂದ ಅಷ್ಟು ಎಚ್ಚರಿಕೆ ಇರಲಿಲ್ಲ. ಪಾಪ ಮತ್ತು ತುಂಬ ಚೆನ್ನಾಗಿದ್ಲು. ಇನ್ನೊಂದು ಟೈಮ್ ಯಾವಾಗಾದರೂ ಬರೋಣ ಅಂಥೇಳಿ ವಾಪಸ್ ಬಂದುಬಿಟ್ವಿ. ನಮ್ಮ ಅಪ್ಪ ಅಮ್ಮ ಇನ್ನೂ ಅಲ್ಲೇ ಇದ್ದರು. ಹಾಗೆ ಬರ್ತಾ ಹೂವು ಹಣ್ಣು ಎಲ್ಲ ತೊಗೊಂಡು ಬಂದ್ವಿ. ಅಲ್ಲೇ ನೆಲಮಂಗಲ ಹತ್ರ ಒಂದು ಇದು ಬಿರಿಯಾನಿ ಸೆಂಟರ್ ಇದೆ, ಅಂದರೆ ಮಶ್ರೂಮ್ ಬಿರಿಯಾನಿ ಸೆಂಟರು. ನಮ್ಮ ಮನೆಯವ್ರಿಗೆ ಫಸ್ಟು ಅಂಗಡಿ ನೆಲಮಂಗಲದಲ್ಲ ಇದ್ದಿದ್ದು, ಆವಾಗ ಪಾರ್ಸಲ್ ತರೋರು ಬಿರಿಯಾನಿನ, ಚೆನ್ನಾಗಿರೋದು. ಇವತ್ತು ಬಾ ಹೋಟ್ಲಿಗೆ ಹೋಗೋಣ ಅಂತೇಳಿ ಕರ್ಕೊಂಡೋದ್ರು. ನಾನು ಹೋಟ್ಲಿಗೆ ಯಾವತ್ತೂ ತಿಂದಿರಲಿಲ್ಲ. ಸರಿ ಅಂತೇಳಿ ಹೋದ್ವಿ. ಹಾಗೆ ಅದರಲ್ಲಿ ಕಬಾಬ್ ಕೊಡಿಸಿದ್ರು, ತುಂಬ ಚೆನ್ನಾಗಿತ್ತು ಮಶ್ರೂಮ್ ಕಬಾಬು. ಹಾಗೆ ಮಕ್ಳಿಗೂ ಸ್ವಲ್ಪ ಪಾರ್ಸಲ್ ತೊಗೊಂಡು ಮನೆ ಕಡೆ ಬಂದ್ವಿ. ಹಾಗೆ ಬಂದಮೇಲೆ ನೇರಳೆಹಣ್ಣು ಇದನ್ನೆಲ್ಲ ತೊಗೊಂಡಿದ್ನೆಲ್ಲ, ಸೊಪ್ಪು ಎಲ್ಲ ಅದನ್ನೆಲ್ಲ ಎತ್ತಿಟ್ಬಿಟ್ಟು ಈಗ ನೇರಳೆಹಣ್ಣಿಗೆ ಸ್ವಲ್ಪ ಉಪ್ಪು ಹಾಕಿ ಒಂದೆರಡು ಸಲ ನೀಟಾಗಿ ತೊಳೆದು ಇಟ್ಕೊಂಡ್ರೆ ಮಕ್ಕಳು ಬಂದಮೇಲೆ ತಿಂತಾರೆ ಅಂತೇಳಿ ಎಲ್ಲ ತೊಳೆದಿಡ್ತಾ ಇದ್ದೀನಿ. ಹಾಗೆ ನಾನು ಇವತ್ತು ವೀಡಿಯೋನ ಮಾಡಬೇಕು ಅಂತ ಅಂದ್ಕೊಂಡೇ ಇರಲಿಲ್ಲ, ರ್ಯಾಂಡಮಾಗಿ ಹಾಗೆ ವೀಡಿಯೋ ಮಾಡ್ಕೊಂಡಿದ್ದೀನಿ. ನಾನು ಯಾವ ಥರ ವೀಡಿಯೋ ಮಾಡಲಿ ಅಂತ ಗೊತ್ತಾಗ್ತಿಲ್ಲ. ಡೈಲಿ ವ್ಲಾಗು ಡೈಲಿ ವ್ಲಾಗ್ ಹಾಕೋದಾಯಿತು. ಇವತ್ತು ಅಷ್ಟೇ ನನ್ನ ಡೈಲಿ ರೊಟೀನ್ನ ತೋರಿಸಿದ್ದೀನಿ ಅಷ್ಟೇ. ಯಾವ ಥರ ವೀಡಿಯೋ ಬೇಕು ಅಂತ ಕಮೆಂಟ್ ಮಾಡಿ. ಹಾಗೆ ಈಗ ಬಂದ್ವಿ ಮನೆಗೆ. ಟೈಮ್ ಈಗ 3:30. ಬೆಳಗ್ಗೆ 11:00 ಹೋಗಿದ್ದಕ್ಕೆ ಈಗ 3:30 ಮನೆಗೆ ಬಂದಿದ್ದೀವಿ ಅಷ್ಟೇ. ಹಾಗೆ ಅಲ್ಲೇ ಊಟ ಮಾಡ್ಕೊಂಡು ಬಂದ್ವಿ. ಮಶ್ರೂಮ್ ಬಿರಿಯಾನಿ ಹಾಗೆ ಮಶ್ರೂಮ್ ಕಬಾಬ್ ತಿಂದಿದೆ, ಸೂಪರಾಗಿತ್ತು. ಹಾಗೆ ನೇರಳೆಹಣ್ಣು ಹೂವು ಸೊಪ್ಪೆಲ್ಲ ತೊಗೊಂಡಿದ್ದೀವಿ. ಸೊಪ್ಪು ಆಮೇಲೆ ಸೋಸ್ಬಿಟ್ಟು ಅಡುಗೆ ಮಾಡಬೇಕು. ಕ್ಲೀನ್ ಮಾಡಿಕೊಂಡು ನೇರಳೆಹಣ್ಣು ತೊಳೆದಿಟ್ಬಿಟ್ಟು ಉಪ್ಪು ಹಾಕಿ ನೀಟಾಗಿ ತೊಳೆದಿಟ್ಬಿಟ್ಟು ಬಂದಿದ್ದೀನಿ. ಸಕ್ಕತ್ತಾಗಿದೆ. ಹಾಗೆ ಮಕ್ಳಿಗೂ ತಂದಿದ್ದೀವಿ ಗೈಸ್ ಬಿರಿಯಾನಿನ. ಇಲ್ಲ ಅಂದರೆ ನಾವೆಲ್ಲನ ಈಚೆ ಹೋಗಿದ್ದೀವಿ ಅಂತ ಗೊತ್ತಾದರೆ ವೀಡಿಯೋ ಚೆಕ್ ಮಾಡ್ತಾರೆ, ಫೋನ್ ಚೆಕ್ ಮಾಡ್ತಾರೆ ಗೈಸ್. ಅಂಥವ್ರು ಮಕ್ಕಳು ಈಗ ಮಕ್ಳಿಗೆ ಹೇಳ್ಕೊಡಂಗಿಲ್ಲ ಗೊತ್ತಾ ಗೈಸ್. ಮಕ್ಳಿಗೂ ಬಿರಿಯಾನಿ ಮತ್ತು ಕಬಾಬ್ ಎರಡೂ ತಂದಿದ್ದೀವಿ ಅಷ್ಟೇ ಗೈಸ್. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಇನ್ನೇನು ಮಗ 4:15 ಬರ್ತಾನೆ, ಅಲ್ಲಿವರೆಗೂ ರೆಸ್ಟ್ ಮಾಡಿ ಆಮೇಲೆ ಸೊಪ್ಪೆಲ್ಲ ಕ್ಲೀನ್ ಮಾಡಿಕೊಂಡು ಅಡುಗೆ ಮಾಡಬೇಕು. ಈಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಷ್ಟೇ ಗೈಸ್. ತಿನ್ನೋಣ. ನಮ್ಮ ಅಜ್ಜಿ ಊರಲ್ಲಿ ಇತ್ತು ಇದ್ರದ್ದು ಮರ. 2 ವರ್ಷಕ್ಕೊಂದ್ಸಲ ಬಿಡೋದು ಗೈಸ್. ಇದು ದಪ್ಪದ ಜುಮ್ನೆರಳೆಣ್ಣು ಅಂದರೆ ಗೈಸ್. ಮತ್ತೆ ಈಗ ಟೈಮು ಬ್ಲಾಗ್ ಅಂದ್ಕೊಂಡು ಇಟ್ಕೊಂಡಿರ್ತಾರೆ ಇವಾಗಲೂ, ಅದೇ ವಿಡಿಯೋಸೇ ಆಗ್ತಿಲ್ಲ ಅಷ್ಟೇ ಗೈಸ್. ಈಗ ಟೈಮ್ ಮಾಡಿ ಸ್ಟೋರೇಜು 6:30. ಈಗ ಮಗಳು ಈಗ ಬಂದಿದ್ದಾರೆ
ಕ್ಲಾಸ್ ಮುಗಿಸ್ಕೊಂಡು ಈಗ ನಾವು ಬಿರಿಯಾನಿ ಮತ್ತು ಮಶ್ರೂಮ್ ಬಿರಿಯಾನಿ ಮತ್ತು ಮಶ್ರೂಮ್ ಕಬಾಬ್ ತಂದಿದ್ನಲ್ಲ, ಚೆನ್ನಾಗಿತ್ತು ತೇಜು. ತಿಂತಿದ್ದಾರೆ. ನಾನಿವಾಗ ಕಾಫಿ ಇಟ್ಟಿದ್ದೀನಿ, ಟೀ ಇಟ್ಟಿದ್ದೀನಿ. ಟೀ ಇಟ್ಕೊಂಡು ಆಮೇಲೆ ಕುಡಿದ್ಬಿಟ್ಟು ಅಡುಗೆ ಮಾಡಬೇಕು. ಸೊಪ್ಪು ತಂದಿದ್ನಲ್ಲ, ಸೊಪ್ಪೆಲ್ಲ ಸೋಸಿಟ್ಟಿದ್ದೀನಿ. ಹಾಗೆ ಈಗ ಡ್ರ್ಯಾಗನ್ ಫ್ರೂಟ್ ತಂದಿದ್ದಾರೆ. ಆವಾಗಲೇ ಹಣ್ಣೆಲ್ಲ ತೊಳೆದಿಟ್ನಲ್ಲ, ಇನ್ನೂ ಕೊಟ್ಟಿಲ್ಲ ಅಷ್ಟೇ. ಆಮೇಲೆ ಸಿಗ್ತೀನಿ. ಅವರು ಮೇಡಮ್ ಅವ್ರು ಕಾಯ್ತಾ ಇದ್ದಾರೆ, ಪ್ರಾಜೆಕ್ಟ್ ಮಾಡಬೇಕಂತೆ. ಬಾಯ್.